50 ದಿವಸ ಕನ್ನಡ ಲಾಕ್ ಚಾಲೆಂಜಲ್ಲಿ ದಿವಸ 22 ಆಗಿತ್ತು. ಬೆಳಿಗ್ಗೆ ಗಾಡಿ ಇಟ್ಕೊಂಡು ನಾವು ಎಲ್ಲಿಗೆ ಹೊರಟಿದ್ವಿ ಅಂದರೆ ನಾಗರ ಪಂಚಮಿ ಇತ್ತು ಇವತ್ತು. ಹಾಗೆ ನಾವು 3 ಗಾಡಿಯಲ್ಲಿ ಹೊರಟ್ವಿ, ನಾನು ಅಣ್ಣ ಅಕ್ಕ ಎಲ್ಲ ಫ್ಯಾಮ್ಲಿ. ಅಣ್ಣ ಗಾಡಿಯಲ್ಲಿ ಫಸ್ಟೇ ಮುಂದೆ ಹೋಗಿದ್ದ, ಮತ್ತು ಅಕ್ಕ ಮತ್ತು ತಂಗಿ ಮುಂದೆ ಈ ಸ್ಕೂಟರಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ತಂಗಿಯನ್ನು ತೋರಿಸ್ತೀನಿ ಈಗ. ಮುಂದೆ ಅಕ್ಕ, ಹಿಂದೆ ತಂಗಿ ಕೂತ್ಕೊಂಡಿದ್ಲು. ಆದಮೇಲೆ ಕ್ಯಾಮರಾ ನಮ್ಮ ಸೈಡ್ ಇಟ್ಕೊಂಡ್ವಿ. ಇದು ನನ್ನ 2ನೇ ಅಕ್ಕ ಮತ್ತು ನಾನು. ಅಣ್ಣ ಮಾತ್ರ ಮುಂದೆ ಹೋಗಿದ್ದ, ಸ್ಪೀಡ್ ಹೋಗಿದ್ದ ಒಂದು ಸ್ವಲ್ಪ. ಗಾಡಿ ಪಾರ್ಕಿಂಗ್ ಮಾಡಿ ನಾವು ನಾಗನ ಕಟ್ಟೆ ಆ ಕಡೆ ಹೋದ್ವಿ. ಭಟ್ರು ನಾಗಕ್ಕೆ ಅಭಿಷೇಕ ಮಾಡ್ತಿದ್ರು ಹಾಲಿನಿಂದ. ಫ್ಯಾಮ್ಲಿಯವರನ್ನು ಒಟ್ಟಿಗೆ ನೋಡಲಿಕ್ಕೆ ಸಿಕ್ಕೋದು ಇವತ್ತು ಮಾತ್ರ. ಆದಮೇಲೆ ಅಣ್ಣನವರೆಲ್ಲ ಊದುಕಡ್ಡಿಯನ್ನು ಹಚ್ಲಿಕ್ಕಿದ್ರು, ಮತ್ತು ಭಟ್ರು ನೀರು ಎಳಿತಾ ಇದ್ರು ದೇವರಿಗೆ. ಆದಮೇಲೆ ಇನ್ನೊಂದು ಭಟ್ರು ಹೂವು ಎಲ್ಲ ಹಾಕ್ತಾಯಿದ್ರು ನಾಗನ ಕಟ್ಟೆಗೆ. ಅಭಿಷೇಕ ಆದ ಹಾಲನ್ನು ಫಸ್ಟ್ ಕೆಳಗೆ ಬಿಡ್ತಾರೆ, ಯಾಕೆಂದರೆ ಆ ಹಾಲು ಸಮುದ್ರಕ್ಕೆ ಹೋಗಿ ರೀಚ್ ಆಗಬೇಕಂದ್ರೆ ಅದಕ್ಕೆ. ಆದಮೇಲೆ ಹೂವೆಲ್ಲ ಸಟ್ ಮಾಡಿ ಫಿಂಗರೆಲ್ಲ ಇಡ್ತಾಯಿದ್ರು ದೇವರಿಗೆ. ಮತ್ತು ಪೂಜೆ ಶುರು ಮಾಡಿದರು. ಆದಮೇಲೆ ಆರತಿ ಎಲ್ಲ ಹಿಡಿಲಿಕ್ಕೆ ಇತ್ತು ದೇವರಿಗೆ ಆರತಿ ಎಲ್ಲ ಮಾಡಿ ನಮಗೆ ಸಹ ಕೊಡ್ತಾಯಿದ್ರು. ಅವರವರ ಕಷ್ಟಗಳನ್ನು ದೇವರ ಮುಂದೆ ಬಂದು ಬೇಡ್ತಾಯಿದ್ರು. ಅವಳ ತಂಗಿ, ನನ್ನ ಸ್ವಂತ ತಂಗಿ ಅಲ್ಲ, ಆಂಟಿ ಮಗಳು. ಅವಳಿಗೆ ನಾವು ಮಕ್ಕರ್ ಮಾಡ್ತಿದ್ವಿ, ಯಾಕೆಂದರೆ ಅವಳು ಸಣ್ಣ ಇರೋದು ತುಂಬ ಕೂಗುದು. ಪೂಜೆ ಎಲ್ಲ ಆಯಿತು. ಆದಮೇಲೆ ಒಂದು ಪ್ರಸಾದ ಕೊಡಲಿಕ್ಕೆ ಇರ್ತದೆ ಅದು. ಆದಮೇಲೆ ಒಂದು ಮೀಟಿಂಗ್ ಇತ್ತು. ಏನು ಮೀಟಿಂಗ್ ಅಂದರೆ, ನಾಳ್ದು 6 ತಾರೀಕಿಗೆ ಒಂದು ಪೂಜೆ ಉಂಟು, ಒಂದು ಪ್ರಶ್ನೆ ಇಡೋದು. 12 ವರ್ಷಕ್ಕೆ ಒಮ್ಮೆ ಅದು ನಮ್ಮದು ದೇವರದ್ದು ಕಟ್ಟೆನ ಹೊಡೆದಾಕಿ ಹೊಸತು ಕಟ್ಟಲಿಕ್ಕೆ ಇರ್ತದೆ. ಹಾಗೆ ನಮ್ಮದು 12 ವರ್ಷ ಆಗಿತ್ತು, ಅದರದ್ದು ಮೀಟಿಂಗ್ ಇತ್ತು. ಆದಮೇಲೆ ಮಗುವನ್ನು ಇಟ್ಕೊಂಡು ನಾನು ಈ ಕಡೆ ಪೋಸ್ ಮಾಡ್ತಾಯಿದ್ದೆ. ಮಗು ಸಹ ನಗ್ತಾ ಇತ್ತು ನೋಡಿ. ಮತ್ತು ಮಗುವನ್ನು ಅನ್ನ ಇಟ್ಕೊಂಡಿದ್ದ, ಅವನು ಮೊಬೈಲ್ ಕೊಟ್ಟು ಮಗುಗೆ ಒಂದು ಗಾಡಿನ ತೋರಿಸ್ತಾ ಇದ್ದ. ಮಗುಗೆ ಭಾರಿ ಖುಷಿ ಆಯಿತು ಮೊಬೈಲ್ ಕೊಟ್ಟು. ರಾಜೇಶ್ ಅಣ್ಣ ಅವರಿಗೆ ಶಾಲ್ ಎಲ್ಲ ಹಾಕ್ತಾಯಿದ್ರು, ಅಂದರೆ ಸನ್ಮಾನ ಮಾಡ್ತಾಯಿದ್ರು ಅವರಿಗೆ. ಅವರು ನನ್ನ ಅಜ್ಜ, ಪಾಂಚ ಅಜ್ಜ ಅಂತ. ಆದಮೇಲೆ ಹೂವೆಲ್ಲ ಕೊಡ್ತಾಯಿದ್ರು. ಅವರಿಗೆ ತುಂಬ ಖುಷಿ ಆಯಿತು, ಒಂದು ನಗು ನೋಡಿ ಅವರ ಮುಖದಲ್ಲಿ. ಎಲ್ಲರೂ ಕೈ ಕೊಡ್ತಿದ್ರು ಅವರಿಗೆ. ಮತ್ತು ಅಜ್ಜನಿಗೆ ನಾನು ಸಹ ಕೈ ಕೊಟ್ಟು ಕಂಗ್ರ್ಯಾಚುಲೇಷನ್ ಹೇಳಿ ನಾನು ಮತ್ತೆ ಅಲ್ಲಿಂದ ಹೊರಟೆ. ಮತ್ತು ನಾವು ಅಲ್ಲಿಂದ ಎಲ್ಲರಿಗೆ ಬಾಯ್ ಹೇಳಿ ರಾಜೇಶ್ ಅಣ್ಣ ಮತ್ತು ಅಜ್ಜ ಅಲ್ಲಿಂದ ನೋಡ್ತಾಯಿದ್ರು, ಮತ್ತು ಅವರು ನನ್ನ ಅಜ್ಜಿ. ನಾವಲ್ಲಿ ಮತ್ತೆ ಹೊರಟ್ವಿ. ಮತ್ತು ಅಣ್ಣ ಮತ್ತು ತಂಗಿ ಮುಂದೆ ಬೈಕಲ್ಲಿ ಹೋಗ್ತಿದ್ರು. ಅಕ್ಕ ಮತ್ತು ಒಬ್ಬಳೇ ಮುಂದೆ ಹೋಗಿದ್ಲು, ಅವಳು ಸ್ವಲ್ಪ ಹೋಗ್ಲಿಕ್ಕೆ ಉಂಟು ಬೇಗ ಹೊರಟಿದ್ಲು. ನಾನು ಮತ್ತು ಇನ್ನೊಂದು ಅಕ್ಕ ನನ್ನ ಗಾಡಿಯಿಂದ ಬಂದ್ವಿ. ಮನೆಗೆ ಬಂದು ರೀಚ್ ಆಗಿತ್ತು. ಆದಮೇಲೆ ಜಿಮ್ಮಿಗೆ ಹೋಗ್ಲಿಕ್ಕಿತ್ತು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಣ್ಣನ ಹೇಳಿದೆ ನನ್ನನ್ನು ಏಡಿ ತನಕ ಬಿಡು ಅಂತ. ಅವನು ಮತ್ತು ನನ್ನನ್ನು ಡ್ರಾಪ್ ಮಾಡಿ ಬಿಟ್ಟು ಹೋದ. ಆದಮೇಲೆ ನಾನು ಅಲ್ಲಿಂದ ನಡ್ಕೊಂಡು ನಾನು ಜಿಮ್ ತನಕ ಹೋದೆ. ಈ ಫುಟ್ಪಾತ್ ನಡುವಲ್ಲೇ ಫ್ಲೆಕ್ಸ್ ಹಾಕಿದ್ದಾರೆ ಮಾರೆ, ಹೋಗೋರು ಹೇಗೆ ಹೋಗ್ತಾರೆ. ಅದೇ ನಾವೊಂದು ಪಾರ್ಕಿಂಗ್ ಮಾಡಿದರೆ ಬಂದು ಪೊಲೀಸ್ನವರು ಕೇಸ್ ಹಾಕ್ತಿರಲ್ಲ, ಇದಕ್ಕೆ ಸೆಲ್ಲ ಹಾಕಿಯಲ್ಲ, ಇದು ಯಾಕೆ ನೋಡೋದಿಲ್ಲ ನೀವು. ಜಿಮ್ಮಿಗೆ ಬಂದು ರೀಚ್ ಆಗಿ ಆಯಿತು. ಇವತ್ತಿದು ವರ್ಕೌಟ್ ಎಲ್ಲ ಮಾಡ್ತಿದ್ದೆ. ಮಿರರ್ ಸೆಲ್ಫಿ ಒಂದು ತಗೊಂಡೆ. ಇವತ್ತಿದು ವರ್ಕೌಟ್ ಆಯಿತು. ಮತ್ತು ಅಲ್ಲಿಂದ ನಾನು ಹೊರಟೆ. ಜಿಮ್ಮಿಂದ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಅರ್ಧ ಸಾದಿಗೆ ನೆನಪಾಯಿತು ಎಷ್ಟು ಸ್ಟೆಪ್ ಆಗಿತ್ತೆ ನೋಡುವ ಅಂತ.